ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮೀಣ ಜನಸೇವಾ ಕೇಂದ್ರ ಲಾಗಿನ್ ಯಾವ ರೀತಿ ಮಾಡೋದಂತ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಗೂಗಲ್ನಲ್ಲಿ GJSK.in ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಸರ್ವಿಸ್ಗಳ ಮಾಹಿತಿ ಇದೆ. ಇವೆಲ್ಲ ಸರ್ವಿಸ್ಗಳು ಕೂಡ ಅವರ ಒಂದು ವೆಬ್ಸೈಟ್ನಲ್ಲಿ ಮಾಡಬಹುದು. ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಿಕೊಳ್ಳಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಪ್ರೀಮಿಯಂ ಪಾಲಿಸಿ ಇದೆ, ರಿಫಂಡ್ ಪಾಲಿಸಿ ಇದೆ, ಮತ್ತು ಟರ್ನ್ ಆನ್ ಕಂಡೀಷನ್ ಇದೆ, ಶಿಪ್ಪಿಂಗ್ ಪಾಲಿಸಿ ಇದೆ. ಇವೆಲ್ಲವನ್ನು ಒಂದು ಸಲ ಓದ್ಕೊಳ್ಳಿ. ಇಲ್ಲಿ ವೆಬ್ಸೈಟ್ನಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ಅದರಲ್ಲಿ ಕೊಟ್ಟಿರ್ತಾರೆ. ಟರ್ನ್ ಆನ್ ಕಂಡೀಷನಲ್ಲಿ ಲಾಗಿನ್ ಅಂತಿದೆ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಇತ್ತಂದರೆ ಲಾಗಿನ್ ಮಾಡ್ಕೋಬೋದು. ನಿಮ್ಮ ಲಾಗಿನ್ ಐ ಡಿ ಏನಾದರೂ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಲಾಗಿನ್ ಇತ್ತಂದರೆ ಲಾಗಿನ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಇದೆ ನೋಡಿ, ಕ್ರಿಯೇಟ್ ಅಕೌಂಟ್ ಅಂತೇಳಿ, ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಫಸ್ಟ್ ನೇಮ್ ಕೇಳ್ತಾ ಇದೆ ಮೇಲ್ಗಡೆ. ನಿಮ್ಮ ಒಂದು ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ, ಲಾಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನು ಕೇಳುತ್ತೆ ಅಂತಂದರೆ ಮೇಲ್ ಐ ಡಿ ಕೇಳುತ್ತೆ. ಮೇಲ್ ಐ ಡಿಯನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ಯಾರು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರಲ್ಲ ಅವರ ಒಂದು ಮೇಲ್ ಐ ಡಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಒನ್ ಏನು ಕೇಳುತ್ತೆ ಅಂತಂದರೆ ಪಾಸ್ಪೋರ್ಟ್ ಕೇಳುತ್ತೆ. ಇಲ್ಲಿ ಏನಾದರೂ ಪಾಸ್ಪೋರ್ಟನ್ನು ಸೆಟ್ ಮಾಡ್ಕೋಬೋದು. ಇದು ನೀವು ಗ್ರಾಮೀಣ ಜನಸೇವಾ ಕೇಂದ್ರ ಲಾಗಿನ್ ಮಾಡ್ತೀರಲ್ಲ ಅವಾಗ ಕೇಳುತ್ತೆ ಪಾಸ್ಪೋರ್ಟ್. ಇಲ್ಲಿ ಏನಾದರೂ ಸೆಟ್ ಮಾಡ್ಕೋಬೋದು. ಐ ಅಗ್ರಿ ಮೇಲೆ ಅಂತಿದೆ ನೋಡಿ, ಕ್ಲಿಕ್ ಮಾಡಿಬಿಟ್ಟು ಇದು ಒಂದು ಸಲ ಓದ್ಕೊಳ್ಳಿ. ಪ್ರೀಮಿಯಂ ಪಾಲಿಸಿ ಆ್ಯಂಡ್ ಟರ್ನ್ ಆ್ಯಂಡ್ ಕಂಡೀಷನಲ್ ಓದ್ಕೊಂಡ್ಬಿಟ್ಟು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಲಾಗಿನ್ ಆಯಿತು. ಲಾಗಿನ್ ಆದ ನಂತರ ಇಲ್ಲಿ ಮೊಬೈಲ್ ನಂಬರ್ ಅಥವಾ ಮೇಲ್ ಐ ಡಿ ಹಾಕಬೇಕಾಗುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೆ ನಡೆಯುತ್ತೆ. ಎರಡರಿಂದಲೂ ಲಾಗಿನ್ ಆಗುತ್ತೆ. ಮೊಬೈಲ್ ನಂಬರ್ಲಿಂದ ಮಾಡ್ಬೋದು, ಮೇಲ್ ಐ ಡಿಲಿಂದ ಮಾಡ್ಬೋದು. ಇಲ್ಲಿ ಪಾಸ್ವರ್ಡ್ ನೀವು ಅಲ್ಲಿ ಏನು ಇಟ್ಟಿರ್ತಾರಲ್ಲ ರಿಜಿಸ್ಟ್ರೇಷನ್ ಮೇಲೆ ಆ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ರಮೇಶ್ ಅಂತ ಹೇಳ್ತದೆ ನೋಡಿ. ಈ ಥರ ಹೋಮ್ ಪೇಜ್ ಓಪನ್ ನಂತರ ಇಲ್ಲಿ ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಪ್ಯಾಕೇಜನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ರೀತಿ ನೀವು ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ಬಿಟ್ಟು ಆ್ಯಕ್ಟಿವೇಟ್ ಯಾವ ರೀತಿ ಮಾಡೋದಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಐ ಡಿ ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು, ಪ್ಯಾಕೇಜ್ ಏನಿರುತ್ತೆ ಎಲ್ಲವೂ ಕೂಡ ಹೇಳಿಕೊಡುತ್ತೇನೆ. KYC ಫ್ರೀ ಆಫ್ ಲಿಂಕ್ ಅಂದರೆ ಏನು, ಯೂಟ್ಯೂಬ್ ಚಾನಲ್ ಮುಖಾಂತರ ಟ್ರೈನಿಂಗ್ ಕೊಡ್ತಾರೆ ಮತ್ತು ಕಸ್ಟಮರ್ ಕೇರ್ ಮುಖಾಂತರ ಕೂಡ ಟ್ರೈನಿಂಗ್ ಕೊಡ್ತಾರೆ. EEPS ಇದೆ, BBPS ಇದೆ, ಆನ್ಲೈನ್ ಅಪ್ಲಿಕೇಶನ್ಗಳಿವೆ. ಎಲ್ಲ ಸರ್ವಿಸ್ಗಳು ಒಂದು ವೆಬ್ಸೈಟ್ ಮುಖಾಂತರ ಮಾಡ್ಬೋದಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ KYC ಮತ್ತು ಸಬ್ಸ್ಕ್ರಿಪ್ಷನ್ ಯಾವ ರೀತಿ ತೊಗೋದು ಅಂತ ಹೇಳಿಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಲಿಂಕ್ ಮುಖಾಂತರ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು. ಡೈರೆಕ್ಟ್ GJSK.in ವೆಬ್ಸೈಟಿಗೆ ಹೋಗಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.